ಗಂಡ ಹೆಂಡತಿ ಇಬ್ರಿಗೆ 2 BHK ಯಾಕೆ? ಟೆನೆಂಟ್ಸ್ಗಳಿಗೆ ಏನು ಹೆಲ್ಪ್ ಮಾಡಕ್ಕೆ ಹೋಗ್ತಿದ್ದಾರೆ ಅಂತ. ಹಿಂಗೆ ಅತ್ತೆ ಒಂದು ಫೋನ್ ಮಾಡ್ಕೊಂಡು ನನ್ನ ಜಾಮೂನು ಏನು ಬರಲಿಲ್ಲ, ನಿಪ್ಪಟ್ಟು ಕೊಟ್ಟು ಕಳಿಸ್ಲಿಲ್ವಲ್ಲ ನೀವು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗಿದು ಹೇಳುವಾಗೆಲ್ಲ ಒಂಥರ ನಗು ಬರುತ್ತೆ. 2 ವರ್ಷ ಆದರೂ ಇನ್ನೂ ಶೈ ಆಗ್ತೀನಿ. ಸೊ ಈ ವಿಡಿಯೋ ಬಂದು ಯಾವತ್ತು ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಶೂಟ್ ಅಂತೂ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕು. ಬೆಳಿಗ್ಗೆಯಿಂದ ವೀಡಿಯೋಸ್ ಮಾಡಿಲ್ಲ, ಯಾಕೆ ಅಂದರೆ ಅಷ್ಟು ಕೆಲಸ ಇತ್ತು. ಲೈಕ್ ಯಾವಾಗಲೂ ಅದೇ ಇರುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಈ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಈಗ ಸಂಜೆ ಒಂದು 5 ಗಂಟೆ ಆಗಿದೆ ಅನಿಸುತ್ತೆ. ಓಕೆನಾ? ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ಆ್ಯಂಡ್ ಆಲ್ಸೋ ಇವತ್ತು ಚತುರ್ಥಿ ಇರೋದ್ರಿಂದ, ಸೊ ಮಂಗಳವಾರ ಬಿದ್ದಿರೋದ್ರಿಂದ ನಾನು ರೆಗ್ಯುಲರಾಗಿ ಫಾಲೋ ಮಾಡಲ್ಲ, ಬಟ್ ಮಂಗಳವಾರ ಬಿದ್ದಿದೆಯಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. 15 ದಿನ ಆದಮೇಲೆ ಈ ಮನೆಗೆ ಬಂದಿರೋದು. ಲೈಕ್ ತುಂಬ ಜನ ಕೇಳ್ತಾ ಇರಿದ್ರು, ಮನೆ ಸಿಗ್ತಾ, ಏನಾಯಿತು, ಮಾಯ ಆಗಿಬಿಟ್ಟಿದ್ದೀರಲ್ಲ ಅಂತ. ಸಾರಿ, ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ ಅಂತ ನನಗೆ ಪ್ರೂವ್ ಆಗಿಬಿಟ್ಟಿದೆ. ಓಕೆ, ನಾನು ಮನೆ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಮನೆ ನೋಡಿದ್ವಿ, ನಮಗೆಲ್ಲ ಓಕೆ ಆಯಿತು, ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಆದರೆ ಓನರು ಒಂದಿನ ಹೇಳಿದ್ದಂಗೆ ಇನ್ನೊಂದು ದಿನ ಹೇಳಲಿಲ್ಲ. ಫಸ್ಟ್ ದಿನ ಓಕೆ ಅಂತಲೇ ಹೇಳಿದ್ರು, ಆಮೇಲೆ ನನ್ನ ಕಲಿಗೊಬ್ರಿಗೆ ಕೊಡ್ತಾಯಿದ್ದೀವಿ ಅಂತ ಅಂದರು. ಅಪ್ಪಿ ಇವಾಗ ಮತ್ತೆ ನೆನಪಿಸ್ತಾ, ನಾವು ನೋಡ್ತಾ ಇರೋದು 2 BHK ಮನೆ. ಓಕೆನಾ? ನನಗೆ ಅರ್ಥ ಆಗ್ತಾಯಿಲ್ಲ ಅವ್ರ ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತ. 2 BHK ಮನೆಗೆ ಇಬ್ಬರೇ ಇರಬೇಕಂತೆ, ಗಂಡ ಹೆಂಡ್ತಿ, ಫ್ಯಾಮಿಲಿ ಇರಬಾರ್ದಂತೆ. ಓಕೆನಾ? ಅಲ್ಲಿಗೆ ಗಂಡ ಹೆಂಡ್ತಿ ಇಬ್ಬರಿಗೆ 2 BHK ಯಾಕೆ? ನನಗೆ ಅರ್ಥ ಆಗ್ತಾಯಿಲ್ಲ ಅವ್ರ ಕಾನ್ಸೆಪ್ಟ್ ಯಾವ ರೀತಿ ಬಿಲ್ಡಿಂಗ್ ಕಟ್ಟಿ ರೆಂಟ್ಗೆ ಟೆನೆಂಟ್ಸ್ಗಳಿಗೆ ಏನು ಹೆಲ್ಪ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ. ಗಂಡ ಹೆಂಡ್ತಿ ಇಬ್ಬರೇ ಇರಬೇಕಂತೆ, ಫ್ಯಾಮಿಲಿ ಇರೋಂಗಿಲ್ವಂತೆ. ನನಗೆ ಏನು ಹೇಳಲಿ ಅಂತಲೇ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಇನ್ನು ನೋಡ್ತಾ ಇದ್ದೀವಿ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ದರೆ ವಿಜಯನಗರ ಹೆಬ್ಬಾಳ ಸೈಡು ನೋಡಿ ಹೇಳಿ. ಆದಷ್ಟು 99.9% ಹೊಸ ಬಿಲ್ಡಿಂಗ್ನೇ ನಾವು ಪ್ರಿಫರ್ ಮಾಡ್ತಾ ಇರೋದು. ಲೊಕ್ಕಿದ್ದು ಸಿಕ್ಕಿದ್ರೆ ಖುಷಿ ಆಗುತ್ತೆ, ಇಲ್ಲ ಅಂದರೆ ಮೇಂಟೈನ್ ಮಾಡಿರೋದು ಸಿಕ್ಕಿದ್ರೂ ಓಕೆ, ನೋಡೋಣ. ಸೊ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ, ಕೆಲಸ ಬೇಗ ಆಗಲ್ಲ. ಸೊ ಟೋನರ್ ಆಯಿತು, ಮಾಯ್ಶ್ಚರೈಸರ್ ಆಗಿದೆ, ಆ್ಯಂಡ್ ನಂದು ಲಿಪ್ ಬಾಮ್ನ ಹಚ್ಕೊಂಡು ಹೀಗೆ ಹೋಗೋಣ. ಹೇಗೋಗುತ್ತೆ ಇವತ್ತಿನ ಈವ್ನಿಂಗ್ ಆ್ಯಂಡ್ ನೈಟ್ ನೋಡೋಣ. ಅಷ್ಟೇ. ಮೈಸೂರಲ್ಲಿ ಇದ್ದೀನಿ ಅಂದರೆ ನಿಮಗೆ ಪ್ರತಿ ವೀಡಿಯೋಸ್ ಅಪ್ಡೇಟ್ ಬರ್ತಾ ಇರುತ್ತೆ. ಮೈಸೂರಲ್ಲಿ ಇಲ್ಲ ಅಂದರೆ ನಿಮಗೆ ವೀಡಿಯೋಸ್ ಬರ್ತಾ ಇಲ್ಲ ಅಂತ. ಸೊ ನಿಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ, ಓಕೆ ಇವರು ಮೈಸೂರಲ್ಲಿ ಇಲ್ಲ, ಎಲ್ಲೋ ಹೋಗಿದ್ದಾರೆ, ಅದಕ್ಕೆ ವೀಡಿಯೋ ಬರ್ತಾ ಇಲ್ಲ ಬೆಂಗಳೂರಿಗೆ ಹೋಗಿರ್ತಾರೆ, ಇಲ್ಲ ಅಪ್ಪಿಯವ್ರ ಊರಿಗೆ ಹೋಗಿರ್ತಾರೆ, ಅದಕ್ಕೋಸ್ಕರ ಅವರು ವೀಡಿಯೋ ಮಾಡ್ತಾಯಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಬಿಡಿ. ಡೈಲಿ ವ್ಲಾಗ್ಸ್ ಅಲ್ಲೆಲ್ಲ ಹೋದರೆ ಆಗಲ್ಲ ಅಲ್ಲೆಲ್ಲ ಮಾಡೋದಕ್ಕೆ, ಅದಕ್ಕೆ ನಾನು ಮಾಡಲ್ಲ ಅಷ್ಟೆ. ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ.
ಒಂದು 15 to 30 ಮಿನಿಟ್ಸ್ ಬ್ರೇಕ್ ತಗೋ. ಪೂಜೆ ಸಾಮಾನೇನು ವಾಶ್ ಮಾಡೋ ಥರ ಏನಿರಲಿಲ್ಲ, ಯಾಕೆಂದರೆ ನಾನು ಇಲ್ಲಿಂದ ಹೋಗುವಾಗ ವಾಶ್ ಮಾಡಿ ಹೋಗಿದ್ದು, ಯಾವುದೇ ರೀತಿ ಗಲೀಜಾಗಿರಲಿಲ್ಲ. ಗುರುವಾರಕ್ಕೆ ಹೇಗಿದ್ದರೂ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ನಾನು ಇವತ್ತು ಮಾಡೋದಕ್ಕೆ ಹೋಗಲಿಲ್ಲ. ನಾರ್ಮಲಾಗಿ ಹೂವೆಲ್ಲ ತೆಗೆದು ನೀಟಾಗೆಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಮಾಡುವಾಗಲೆಲ್ಲ ಏನು ಕೇಳ್ಕೋಬೇಕು ಅನ್ನೋದು ಗೊತ್ತಾಯ್ತಾ ಇರಲಿಲ್ಲ. ವಿಚಾರಗಳು ತುಂಬಾ ಇದ್ರೂ ಕೂಡ ಏನು ಕೇಳ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನಾನು ಬರೀ ಮನೆ ಕೊಡಪ್ಪ ಅಂತಲೇ ಕೇಳ್ಕೊತಾ ಇದ್ದೀನಿ. ಹಿಂಗಾದರೂ ಒಂದು ಒಳ್ಳೆ ಮನೆ ಸಿಗಲಿ, ಒಂದೊಳ್ಳೆ ಬಜೆಟಲ್ಲಿರಲಿ, ನಮ್ಗೆ ಅನುಕೂಲ ಆಗೋ ಥರ, ಅವ್ರಿಗೂ ಒಳ್ಳೇದಾಗೋ ಥರ ಇರಲಿ ಅನ್ನೋ ಥರನೇ ಕೇಳ್ಕೊಳ್ಳೋದಾಗ್ಬಿಟ್ಟೈತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಅದೇ ಲಾಸ್ಟ್ ವಿಡಿಯೋ ಮಾಡ್ತೀರೇನೋ ಈ ಮನೇಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಈ ಮಂತು ಕೂಡ ಕಂಟಿನ್ಯೂ ಆಗ್ತಾಯಿದೆ. ಪಾಪ ಓನರ್ ಏನೂ ಹೇಳಲಿಲ್ಲ, ಟೈಮ್ ತೊಗೊಳ್ಳಿ ಅಂತಲೇ ಅಂದರು. ಬಟ್ ನಾವು ತುಂಬ ಹುಡುಕ್ತಾ ಇದ್ದೀವಿ, ಬಟ್ ಆದರೆ ನಮಗೆ ಸಿಗ್ತಾ ಇಲ್ಲ ಪ್ರಾಪರಾಗಿ. ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಇನ್ಮೇಲೆ. ನಾನು ಪೂಜೆ ಮಾಡುವಾಗ ಇವತ್ತು ತುಂಬ ಹೂವು ಚೆನ್ನಾಗಿ ತಂದಿದ್ದ, ಬಟ್ ಕವರ್ ನೋಡಿ ಸಾಮಂತಿಗೆ ಹೂವು ಚೆನ್ನಾಗಿಲ್ಲ ಅಂತ ನಾನು ನೋಡಿದ ತಕ್ಷಣ ಹೇಳ್ಬಿಟ್ಟೆ. ಬಟ್ ಆದರೆ ಕವರ್ ಓಪನ್ ಮಾಡಿದ್ಮೇಲೆ ನನಗೆ ಮಲ್ಲಿಗೆ ಹೂವು ಅಂತೂ ಸಖತ್ತಾಗಿ ಕೊಟ್ಟಿದ್ರು. ಆ್ಯಂಡ್ ಆಲ್ಸೋ ಕಣಗಲು ಹೂವನೂ ಚೆನ್ನಾಗಿ ಕೊಟ್ಟಿದ್ರು, ಸಾಮಂತಿಗೆನೂ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲದಕ್ಕೂ 50 ರುಪೀಸ್ ಕೊಟ್ಟಿದ್ದೀನಿ ಅಂತ ಅಂದ. ಪರವಾಗಿಲ್ಲ ಅಂತ ಅನ್ನಿಸ್ತು. ನಾನು ಅಂದ್ಕೊಂಡೆ ಹೂವು ಕಟ್ಟೋದು ಯಾಕೆ ಕಲಿಬಾರ್ದು ಅಂತ, ಬಟ್ ನನಗದು ಬರ್ತಾನೆ ಇಲ್ಲ. ಕಲಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು ಅವಾಗವಾಗ, ಎಲ್ಲ ಉದುರೋಗ್ತಾನೆ ಇರುತ್ತೆ, ಅದಕ್ಕೆ ನಾನು ಕಟ್ಟೋಕ್ಕೆ ಹೋಗಲ್ಲ. ಈ ಸಲ ಅಂತೂ 15 ಡೇಸ್ ನಾನು ಬಂದಮೇಲೆ ಪೂರ್ತಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬ ಸುಸ್ತಾಗೋಯ್ತು. ಅಪ್ಪಿ ಕಸ ಗುಡಿಸ್ತಿದ್ದೀನಿ ದಿನ ಅಂತ ಹೇಳ್ತಿದ್ದ, ಅದೇನು ಮಾಡ್ತಿದ್ನೋ ಏನೋ ಭಗವಂತನಿಗೆ ಗೊತ್ತು. ಬಟ್ ಆದರೆ ನಾನು ಕ್ಲೀನ್ ಮಾಡಿದಾಗಂತೂ ತುಂಬಾ ಕಸ ಇತ್ತು. ಎಲ್ಲ A to Z ಅಡುಗೆ ಮನೆಯಿಂದ ಹಿಡಿದು ಪ್ರತಿಯೊಂದೂ ಕ್ಲೀನ್ ಮಾಡ್ಕೊಂಬರ್ಬೇಕಾಯ್ತು. ಆವಾಗ ನಾನು ಅಂದ್ಕೊಂಡೆ ನಾನು ಇಲ್ಲಿಂದ ಹೋಗೋದು ಬೇಡ, ನಾನು ಬಂದು 2 ದಿನ ಈ ಥರ ಕೆಲಸ ಮಾಡೋದು ಬೇಡ ಅಂತ ಅನ್ನಿಸ್ತು. ಕೆಲವ್ರಿಗೆ ಅನಿಸ್ಬೋದು ಇವಳೇನು ಕೆಲಸಕ್ಕೆ ಹೋಗ್ತಾ ಇದ್ಲ, ಎದ್ದು ರೆಡಿಯಾಗಿ ಹೋಗ್ಬೇಕಪ್ಪ ಎಲ್ಲ ಕೆಲಸನೂ ಮುಗಿಸಿ ಅಂತ. ಮನೇಲೇ ಇರ್ತಾಯಿದ್ಲು ತಾನೇ, ನಿಧಾನಕ್ಕೆ ಮಾಡ್ಕೋಬೋದಲ್ವ, ಯಾಕೆ ಹಿಂಗೆ ಅಂತಾಳೆ ಅಂತ. ಬಟ್ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದಿದೆ ನೋಡಿ, ಅದು ತುಂಬಾ ಕಷ್ಟ. ನಾವೇ ಹೋಗಿ ಆನ್ ಮಾಡಬೇಕು, ನಾವೇ ಹೋಗಿ ಆಫ್ ಮಾಡಬೇಕು, ಪ್ರತಿಯೊಂದೂ ನಾವೇ ಮಾಡ್ಕೋಬೇಕು. ಟೈಮ್ ಕನ್ಸ್ಯೂಮ್ ಜಾಸ್ತಿನೇ ಆಗುತ್ತೆ. ಮನೇಲಿ ಇರೋದ್ರಿಂದ ಓಕೆ ಟೈಮ್ ಹಿಡಿಯುತ್ತೆ ಅಲ್ಲ, ನಿಧಾನವಾಗಿ ಮಾಡ್ಕೋಬೋದು. ಎಲ್ಲನೂ ಒಂದೇ ದಿನ ಮಾಡೋದಿದೆ ನೋಡಿ, ಅದು ತುಂಬ ರಿಸ್ಕ್ ಕೆಲಸ. ದಿನ ಆದರೆ ಒಂದಿನ ಈ ಕೆಲಸ, ಇನ್ನೊಂದು ದಿನ ಅಡುಗೆ ಮನೆ ಕೆಲಸ, ಈ ರೀತಿ ಮಾಡ್ಕೋಬೋದು. ನಾವು ಹೌಸ್ ವೈಫ್ ಆಗಿರೋದು ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ದೇವಸ್ಥಾನ ಹುಡುಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ವರ್ಷ ಇಲ್ಲಿದ್ರೂ ಗಣಪತಿ ದೇವಸ್ಥಾನ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ. ಸೊ ನೋಡೋದ ಸಿಗುತ್ತಾ ಸಿಗಲ್ವಾ. ಏರಿಯಾ ಹೆಸರು ಕೇಳಬೇಡಿ, ಬಟ್ ದೇವಸ್ಥಾನ ಸಿಕ್ತು. ಆದರೆ ನಾವು ಹೋದಾಗ ಇನ್ನು ಅವರು ಕ್ಲೀನ್ ಮಾಡ್ತಾಯಿದ್ರು. ಸೊ ನಾವು ಹೋಗಿ ಕೈ ಮುಗಿದು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದ್ವಿ. ಬಿಕಾಸ್ ಅವರು ಇನ್ನೂ ಅದೆಲ್ಲ ಕ್ಲೀನ್ ಮಾಡಿ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಇವೆಲ್ಲ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ರಿಟರ್ನ್ ಬಂದ್ವಿ ಕೈ ಮುಕ್ಕೊಂಡು. ಅಲ್ಲಿ ಆನ್ ದಿ ವೇ ಬರ್ತಾ ಫ್ರೂಟ್ಸ್ಗಳು ಮತ್ತು ತರಕಾರಿ ತೊಗೋಬೇಕಾಗಿತ್ತು, ಎಲ್ಲನೂ ಕೂಡ ತೊಗೊಂಡ್ವಿ. ಯಾಕೋ ಮಾವಿನ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಸ್ಮೆಲ್ ಗಮ್ ಅಂತ ಬರ್ತಾಯಿತ್ತು. ಸೊ ಕೇಳಿದ್ದಕ್ಕೆ ಪರವಾಗಿಲ್ಲ 1 kg ಮಾವಿನ ಹಣ್ಣು ತೊಗೊಂಡು ಬೇರೆ ಯಾವ ಫ್ರೂಟ್ಸು ತೊಗೊಳೋದಕ್ಕೆ ಹೋಗಲಿಲ್ಲ. ನೋಡೋಣ ಅಂದ್ಬಿಟ್ಟು ತೊಗೊಂಡಂಗೆ ಹೋದ್ವಿ. ತಂದಿದ್ದ ತರಕಾರಿ ಎಲ್ಲನೂ ಕೂಡ ನೀಟಾಗಿ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಫ್ರಿಜ್ಗೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಣ್ಣು ಟೇಸ್ಟ್ ನೋಡಬೇಕಲ್ವಾ, ಸೊ ಅದಕ್ಕೆ ಅವ್ರನ್ನ ಕಟ್ ಮಾಡು ಅಂತ ಹೇಳಿದೆ. ಅದ್ರ ಜೊತೆಗೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಂಬಿಟ್ಟೆ. ರೆಸಿಪಿ ಏನು ಹೇಳಲಿಲ್ಲ, ಬಿಕಾಸ್ ನಾನು ತುಂಬ ಸಲ ಮೊಳಕೆ ಕಾಳು ಹೇಗೆ ಸಾಂಬಾರು ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಅದಕ್ಕೆ ಮತ್ತೆ ಏನು ಅಂದ್ಬಿಟ್ಟು ನಾನು ಅದ್ರದ್ದೇನೋ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಗೈಸ್ ಹೋಗಿದ್ದಕ್ಕೆ ಹೊಟ್ಟೋಗ್ಬಿಟ್ಟಿತ್ತು. ಇದು ತಂದಿದ್ದೀನಿ, ಬಟ್ ನನಗೆ ಇಷ್ಟ ಆಗಿಲ್ಲ. ಬಟ್ ಆದರೆ ಇವಾಗ ವಿಧಿಲ್ಲ ಅಂತ ಇಟ್ಕೋಬೇಕು. ಆ್ಯಂಡ್ ನನಗೆ ಕ್ಲಿಪ್ಗಳು ಇಷ್ಟ ಆಯಿತು. ನಾನು ಯೂಸ್ ಮಾಡಲ್ಲ ಈ ಥರ ಕ್ಲಿಪ್ಸ್ನ, ಬಟ್ ಸ್ಟಿಲ್ ನೋಡಿ ನನಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಇದು ಸಖತ್ ಇಷ್ಟ ಆಯ್ತು ನನಗೆ, ಬಟ್ ನಾನು ಯೂಸ್ ಮಾಡಲ್ಲ, ನೋಡೋಣ ಅಂತ ಸುಮ್ಮನೆ ತಗೊಂಡಿದ್ದು. ಚೆನ್ನಾಗಿದೆ, ನೋಡೋಣ. ಇಬ್ಬರು ಜೊತೆಲೇ ಮಾತಾಡಿಕೊಂಡು ಅಡುಗೆನೂ ಮಾಡಾಯಿತು. ಅದ್ರ ಜೊತೆಗೆ ಸ್ವೀಟ್ ಇತ್ತು, ಹಣ್ಣು ಸ್ವಲ್ಪ ಉಳಿಯಿತು, ಬಟ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು ಅಂತಲೇ ಫೀಲ್ ಆಯಿತು ನನಗೆ. ನನ್ನ ವೀಡಿಯೋಸ್ ವ್ಯೂವರ್ಸಿಗೆ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವಿಬ್ಬರು ತುಂಬ ಇಷ್ಟಪಟ್ಟು ಟೈಮ್ ಕಳೆಯೋಂಥ ಜಾಗ ಅಂದರೆ ಅದು ಅಡುಗೆ ಮನೆಯೇ. ಬೇರೆ ಟೈಮಲ್ಲಿ ಎಲ್ಲ ಅವನು ಕೆಲಸ ಮುಗಿಸ್ಕೊಂಬಂದರೆ ಫೋನ್ ನೋಡ್ಕೊಂಡಿರ್ತಾನೆ, ನಾನು ಯಾವುದಾದ್ರೂ ವೀಡಿಯೋಸ್ ಎಡಿಟ್ ಮಾಡ್ಕೊಂಡು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಅಡುಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಗೋಳಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತೀವಿ ಇಬ್ಬರೂ.
ನನಗೆ ಈ ಮೊಳಕೆ ಕಾಳು ಸಾಂಬಾರಿಗೆ ಮುದ್ದೆ ತಿನ್ನಬೇಕು ಅಂದರೆ ತುಂಬ ಇಷ್ಟಪಡ್ತೀನಿ. ಬಟ್ ನನಗೆ ಮುದ್ದೆ ಮಾಡೋಕ್ಕೆ ಬರ್ತಾ ಇಲ್ಲ, ಇನ್ನು ನಾನು ಕಲೀಲಿಲ್ಲ. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ತುಂಬ ವೀಡಿಯೋಸ್ ನೋಡ್ತಾನೇ ಇದ್ದೀನಿ ಮುದ್ದೆ ಮಾಡೋದು ಹೇಗೆ ಅಂತ. ಬಟ್ ಆದರೆ ನಾನು ಇನ್ನೂ ಯಾಕೋ ಆ ಒಂದು ಪ್ರೋಸೆಸ್ ಆಗ್ತಾಯಿಲ್ಲ ನನ್ನ ಬ್ರೈನು ಅಂತ ಅನಿಸುತ್ತೆ. 2-3 ಸಲ ಟ್ರೈ ಮಾಡಿ ಸುಸ್ತಾಗಿ ಸೈಲೆಂಟ್ ಆಗಿಬಿಟ್ಟೆ. ಆ್ಯಂಡ್ ನನಗೆ ಕಿಚನ್ ಅಡುಗೆ ಮಾಡ್ತಾ ಇದ್ದಂಗೆನೇ ಕ್ಲೀನ್ ಮಾಡ್ಕೋತಾ ಇರಬೇಕು, ಯಾವುದೇ ರೀತಿ ಗಲೀಜಿರಬಾರ್ದು, ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಸಾಂಬಾರು ಕೂಡ ಆಯಿತು. ನಾನು 3 ಕುಕ್ಕರ್ ವಿಷಲ್ಗಳು ಕೂಡ ಇಟ್ಬಿಟ್ಟು ಯಾವುದಾದ್ರದ್ದು ಅಂತ ಚೆಕ್ ಮಾಡೋದಕ್ಕೆ ಆ ರೀತಿ ಇಟ್ಕೊಂಡು ನೋಡಿಬಿಟ್ಟು ವಿಷಲ್ ಹಾಕ್ತೀನಿ. ಅವಾಗ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ತೀನಿ. ಆಗಿದೆ ನೋಡೋಣ. ಪಾತ್ರೆನೇ ಎಲ್ಲ ವಾಶ್ ಮಾಡಾಗಿದೆ. ಸೊ ಏನೇ ಇದ್ದರೂ ಹಪ್ಪಳ ಹಾಕಬೇಕು, ಹಪ್ಪಳ ಹಾಕ್ಕೊಂಡು ಊಟ ಮಾಡಬೇಕು ಅಷ್ಟೇ. ಮತ್ತೆ ಸಿಗ್ತೀವಿ. ಮನೆ ಹುಡ್ಕೋದು ಇನ್ನೂ ಸ್ಟಾಪ್ ಆಗಿಲ್ಲ, ಹುಡುಕ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಯಾವಾಗ ಸಿಗುತ್ತೆ ಆವಾಗ ನೆಕ್ಸ್ಟ್ ಅಪ್ಡೇಟ್ ಅಂತೂ ಪಕ್ಕ ಸಿಗುತ್ತೆ. ನೋಡೋಣ ಇವತ್ತು ಯಾವ ಕಡೆ ಹ್ಯಾಪಿ. ವಿಜಯನಗರ 4 ಸ್ಟೇಜ್ ಸರೌಂಡಿಂಗಲ್ಲೇ ನೋಡೋದ ಅಂತ ಹೇಳ್ಬಿಟ್ಟು ಯಾವ ಕಡೆಗೋ ಕರ್ಕೊಯ್ತವನೆ. ನೋಡಬೇಕು ಏನಾಗುತ್ತೆ ಅಂತ ಈ ಬಿಸಿಲಲ್ಲಿ. ಆದರೂ ವೆಯ್ಟ್ ಮಾಡಿ ಇವಾಗ ಹೊರಟಿರೋದು 4 ಗಂಟೆ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ.